ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಟ್ಯಾಲೆಂಟ್ಗಳ ಧಮಾಕ. ಆದರೆ ಎಲ್ಲರಿಗಿಂತ ಹೆಚ್ಚು ಗಮನ ಸೆಳೆದವರು ಈ ಇಬ್ಬರು ಮಹಿಳೆಯರು. ಕಳೆದ 3 ದಿನಗಳಿಂದ ನಡೆಯುತ್ತಿರುವ ಅಗ್ನಿ ಪರೀಕ್ಷೆಯಲ್ಲಿ ಕೆಲವರು ಸೆಲೆಕ್ಟ್, ಕೆಲವರು ರಿಜೆಕ್ಟ್, ಇನ್ನು ಕೆಲವರು ಹೋಲ್ಡ್ ನಲ್ಲಿದ್ದಾರೆ. ಆದ್ರೆ 4 ಜಡ್ಜ್ಗಳಿಂದಲೂ ಗ್ರೀನ್ ಸಿಗ್ನಲ್ ಪಡೆದು ಸ್ಟಾರ್ ಕಂಟೆಸ್ಟೆಂಟ್ ಆಗಿದ್ದು ಮಾತ್ರ ಇಬ್ಬರು. ಮೊದಲ ಹೆಸರು ನಂಜನಗೂಡಿನ ಕುಮಾರಿ. ಛೋಟಾ ಪ್ಯಾಕೆಟ್ ಬಡಾ ಧಮಾಕ ಅಂತ ಎಂಟ್ರಿ ಕೊಟ್ಟ ಕುಮಾರಿ ತಮ್ಮ ಫಿಲ್ಟರ್ ಇಲ್ಲದ ಮುಕ್ತ ಮಾತುಗಳಿಂದಲೇ ಜಡ್ಜ್ಗಳನ್ನ ಇಂಪ್ರೆಸ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಮಾಡು ಅಂತ ಹೇಳಿದಾಗ ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಮನೆಗೆ ಹೋಗಿ ಹಳೆ ಪಾಸ್ವರ್ಡ್ ಹಾಕಿ ಮತ್ತೆ ಓಪನ್ ಮಾಡ್ತೀನಿ ಅಂತ ಕೊಟ್ಟ ಕೌಂಟರ್ ಕೂಡ ಸಖತ್ ವೈರಲ್ ಆಗಿದೆ. ಆದ್ರೆ ಕುಮಾರಿಯ ನಗುವಿನ ಹಿಂದೆ ಕಷ್ಟದ ಬದುಕಿದೆ. ತಾಯಿಯ ಜೊತೆ ಜೀವನ ನಡೆಸುತ್ತಿರುವ ಅವರು ತಾಯಿಗೆ ಚಿಕಿತ್ಸೆ ಕೊಡಿಸಬೇಕು, ಕುಟುಂಬಕ್ಕೆ ಒಂದು ಮನೆ ಕಟ್ಟಬೇಕು ಅನ್ನೋ ಕನಸಿನಿಂದ ಬಿಗ್ ಬಾಸ್ ವೇದಿಕೆಗೆ ಬಂದಿದ್ದಾರೆ. ಅಗ್ನಿ ಪರೀಕ್ಷೆಯಲ್ಲಿ ಚಂದನ್ ಶೆಟ್ಟಿ ಅವರನ್ನು ನಾಮಿನೇಟ್ ಮಾಡಿದ್ರು. ಕೊನೆಯಲ್ಲಿ ಅವರಿಗೆ ಕವನ ಹೇಳಿ ಇಂಪ್ರೆಸ್ ಮಾಡಿ 4 ಜಡ್ಜ್ಗಳಿಂದಲೂ ಗ್ರೀನ್ ಸಿಗ್ನಲ್ ಪಡೆದುಕೊಂಡಿದ್ದಾರೆ. ಇನ್ನು ಮತ್ತೊಂದು ಸರ್ಪ್ರೈಸ್. ತುಮಕೂರಿನ ಕುಣಿಗಲ್ನ ರೈತ ಮಹಿಳೆ ಹೇಮಲತಾ ಜಯಣ್ಣ. ರೈತರ ಬದುಕಿನ ಕಷ್ಟ, ನೋವನ್ನು ಹಾಡಿನ ಮೂಲಕ ಹೇಳುತ್ತಾ ಬಂದ ಹೇಮಲತಾ ವೇದಿಕೆಯಲ್ಲಿ ಕೆಲವೇ ನಿಮಿಷಗಳಲ್ಲಿ ತಮ್ಮ ಹಾಸ್ಯ ಮತ್ತು ಪ್ರತಿಭೆಯಿಂದ ಎಲ್ಲರನ್ನೂ ನಗಿಸಿದ್ದಾರೆ. ಅಜ್ಜಿ, ಮಗು, ಗಂಡಸಿನ ಧ್ವನಿ, ಪ್ರಾಣಿ ಪಕ್ಷಿಗಳ ಧ್ವನಿ ಹೀಗೆ ಅದ್ಭುತ ಮಿಮಿಕ್ರಿ ಮಾಡೋ ಹೇಮಲತಾ 5 ಭಾಷೆಗಳಲ್ಲಿ ಹಾಡಿನ ಪ್ರತಿಭೆಯನ್ನು ಹೊಂದಿದ್ದಾರೆ. ಕೊನೆಗೆ 4 ಜಡ್ಜ್ಗಳಿಂದಲೂ ಗ್ರೀನ್ ಸಿಗ್ನಲ್ ಪಡೆದು 2ನೇ ಸ್ಟಾರ್ ಕಂಟೆಂಟ್ ಆಗಿ ಆಯ್ಕೆಯಾಗಿದ್ದಾರೆ. ಕುಮಾರಿಯ ಮುಕ್ತತೆ, ಹೇಮಲತಾ ಅವರ ಪ್ರತಿಭೆ, ಇವರಿಬ್ಬರ ಮುಂದಿನ ಜರ್ನಿ ಹೇಗಿರಲಿದೆ ಅನ್ನೋದೇ ಈಗ ಬಿಗ್ ಬಾಸ್ ಪ್ರೇಕ್ಷಕರ ಕುತೂಹಲ.